ಕಿಚ್ಚ ಸುದೀಪ್ ಅವರ 47ನೇ ಚಿತ್ರವಾದ ಮಾರ್ಕ್ ಸಿನಿಮಾದ ಹೆಸರಿನಲ್ಲಿ ವಿವಾದ. ಕೆಆರ್ಜಿ ಸ್ಟುಡಿಯೋ ಮತ್ತು ಗೌರವ್ ಫಿಲ್ಮ್ಸ್ ಎರಡೂ ಸಂಸ್ಥೆಗಳು ಹೆಸರನ್ನ ನೋಂದಾಯಿಸಿರುವುದು ವಿವಾದಕ್ಕೆ ಕಾರಣ. ಮಾರ್ಕ್ ಸಿನಿಮಾ ಟೈಟಲ್ ಕರ್ನಾಟಕ ಫಿಲ್ಮ್ ಚೇಂಬರ್ನಲ್ಲಿ ರಿಜಿಸ್ಟರ್. ಗೌರವ್ ಫಿಲ್ಮ್ಸ್ ಹೆಸರಿನ ಸಂಸ್ಥೆ ಈ ಟೈಟಲ್ ರಿಜಿಸ್ಟರ್ ಮಾಡಿಸಿದೆ. ಹೀಗಾಗಿ ಈ ಟೈಟಲ್ ನಮ್ಮದು ಎಂದು ಗೌರವ್ ಫಿಲ್ಮ್ಸ್ ಹೇಳ್ತಾ ಇದೆ. ಒಂದೇ ಮನೆಯ ಇಬ್ಬರು ಸೊಸೆಯಂದಿರು ನಾಪತ್ತೆ. ಯಾಸಿನ್ ಶೇಖ್ ಮತ್ತು ಅನಿಸೂರ್ ಶೇಖ್ ಪತ್ನಿಯರು ನಾಪತ್ತೆ. ಪಕ್ಕದ ಮನೆಯ ಆರಿಫ್ ಮುಲ್ಲಾ ಎಂಬಾತನ ಜೊತೆಗೆ ಸಂಬಂಧ. ಅತ್ತೆ ಮಾವ ಮಕ್ಕಳಿಗೆ ಚಹಾದಲ್ಲಿ ನಿದ್ರೆ ಮಾತ್ರೆ ಬೆರೆಸಿ ಎಸ್ಕೇಪ್. ಒಂದೇ ಹುಡುಗನ ಲವ್ ಅಲ್ಲಿ ಬಿದ್ದ ಪತ್ನಿಯರು, ಓಡಿ ಹೋದ ಒಂದೇ ಮನೆಯ ವಾರ್ಗಿತ್ತಿಯರು. ಸೂರತ್ನಲ್ಲಿ ಮಹಿಳೆ ತನ್ನ 2 ವರ್ಷದ ಮಗನನ್ನ ಮಹಡಿಯಿಂದ ಎಸೆದು ತಾನು ಕೆಳಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಆಘಾತಕಾರಿ ಘಟನೆ ಸಿಸಿಟಿವಿಯಲ್ಲಿ ಸೆರೆ. ಪೂಜಾ ತನ್ನ ಮಗನನ್ನ ಲಿಫ್ಟ್ನಲ್ಲಿ ಮೇಲಕ್ಕೆ ಕರೆದೊಯ್ಯುವಾಗ ಘಟನೆ. ಮಗನನ್ನ ಕೆಳಗೆ ಎಸೆಯುತ್ತಿರುವುದು ಕೆಲವು ಸೆಕೆಂಡುಗಳ ನಂತರ ಅವರು ಕೂಡ ಕೆಳಗೆ ಹಾರಿದ್ದಾರೆ. ಮಹಿಳೆಯ ಕುಟುಂಬವು ಆರ್ಥಿಕವಾಗಿ ಒಳ್ಳೆಯ ಪರಿಸ್ಥಿತಿಯಲ್ಲಿತ್ತು. ಆತ್ಮಹತ್ಯೆಯ ಹಿಂದಿನ ಉದ್ದೇಶ ಸ್ಪಷ್ಟವಾಗಿ 2 ವರ್ಷದ ಮಗನನ್ನ ಮಹಡಿಯಿಂದ ತಳ್ಳಿ ತಾನೂ ಹಾರಿ ಪ್ರಾಣ ಬಿಟ್ಟ ತಾಯಿ. ಪ್ರೀತಿಸಿ ಇಬ್ಬರು ವಿವಾಹವಾಗಿದ್ರು. ಇಬ್ಬರ ದಾಂಪತ್ಯ ಸಾಕ್ಷಿಯಾಗಿ 3 ವರ್ಷದ ಮುದ್ದಾದ ಮಕ್ಕಳು. 1 ವರ್ಷದ ಬಳಿಕ ಗಂಡ 3 ಮಕ್ಕಳನ್ನ ಬಿಟ್ಟು ಹೊಸ ಲವರ್ ಸಂತೋಷ್ ಜೊತೆ ಲೀಲಾವತಿ ಎಸ್ಕೇಪ್. ಪ್ರೀತಿಸಿ ಮದುವೆಯಾದ ಹೆಂಡತಿಗಾಗಿ ಗಂಡ ಮಂಜುನಾಥ್ ಹಾಗೂ ಮಕ್ಕಳು ಈಗ ಅಕ್ಷರಶಃ ಕಣ್ಣೀರು. ಬೆಂಗಳೂರಿನ ಬನ್ನೇರುಘಟ್ಟ ಸಮೀಪದ ಬಸವನಪುರ ಗ್ರಾಮದಲ್ಲಿ ಆಘಾತಕಾರಿ ಘಟನೆ. ಗಂಡನ ಕೈಗೆ 3 ಮಕ್ಕಳು ಕೊಟ್ಟು ಲವರ್ ಜೊತೆ ಲೀಲಾವತಿ ಎಸ್ಕೇಪ್.